ಇಲ್ಲಿ ಪ್ರಣವ್ ಬಂದ್ಬಿಡ್ತಾನೆ ಮನೆಗೆ. ಊಟ ತುಂಬೋಗತ್ತೆ ಸ್ವೀಟ್ ಕೊಡೋದು ಊಟ ಏನಿದೆ ನಾನು ಕೊಟ್ಟಿದ್ದೀರ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಮಾಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಹೀಗೆ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ತುಂಬ ಲೇಟಾಗೆ ಬಂದ್ವಿ. ಏನು ಅಷ್ಟೊಂದು ಬೇಗ ಏನು ಬರಲಿಲ್ಲ. ನಾವು 7ಗೆ ಬಂದಿದ್ದು ಲೂಲು ಮಾಲ್ಗೆ. ಸ್ವಲ್ಪ ಮನೆಗೆ ಹತ್ರ ನಿಯರ್ ಬೈ ಇದೆ. ಆ್ಯಂಡ್ ಆಲ್ಸೋ ಮಳೆ ಬೇರೆ ಬರ್ತಿತ್ತು. ಕಾರಲ್ಲೇ ಬಂದುಬಿಟ್ವಿ. ಗಾಡೀಲಿ ಬರೋಣ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ನಡುವೆ ಆ್ಯಕ್ಚುಲಿ ಎಲ್ಲೂ ಹೋಗೇ ಇರಲಿಲ್ಲ. ವಿ ವಾಂಟೆಡ್ ಟು ಸ್ಪೆಂಡ್ ಅವರ್ ಮೀ ಟೈಮ್ ಅಂತ. ಸೊ ಬಂದ್ವಿ. ಏನಂತ ಶಾಪಿಂಗ್ ಎಲ್ಲ ಏನೂ ಇಲ್ಲ ಗೈಸ್. ಮಗ ನಮ್ಮ ಪ್ರಣವ್ ಬನ್ನಿ ವ್ಯಾಫಲ್ ತಿಂದ ಆ್ಯಂಡ್ ಕೆವೆಂಚರ್ಸ್ ಜ್ಯೂಸ್ ಕುಡ್ದ ಅಷ್ಟೇ. ಈಗ ಹೊರಗಡೆ ಊಟಕ್ಕೆ ಹೋಗಬೇಕು. ಸಿ ಇಲ್ಲೇ ಯಾವುದೋ ನೋಡಿದ್ದೀನಿ, ಪಂಜಾಬಿ ಡಾಬಾ ಟೈಪು, ಕಪೂರ್ಸ್ ಕೆಫೆ ಅಂತ. ನಾವು ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಹೇಗಿದೆ ಏನು ಅಂತ. ಆ್ಯಕ್ಚುಲಿ ಎಲ್ಲ ನೋಡಿ ಮಾಡಿ ಹೋಗೋ ಟೈಮಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ನಾನು ತುಂಬ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನೋಡಿದ್ದೆಲ್ಲ ಆಗೋಯ್ತು ಗೈಸ್. ಸುಮ್ಮನೆ ಈಗ ಸುಮ್ಮನೆ ಇರಲಿ ಒಂದು ವಿಡಿಯೋ ಅಂತ ಜಸ್ಟ್ ಐ ಹ್ಯಾವ್ ಟೇಕನ್ ಕ್ಲಿಪ್ಪಿಂಗ್ಸ್ ಅಷ್ಟೇ. ಸೊ ನಾವಿಲ್ಲಿ ಮಾಲ್ ಮುಗಿಸ್ಕೊಂಡು ಬಂದಿದ್ದೆ ಕಪೂಸ್ ಕೆಫೆ ಅಂತ. ಸೊ ಇದು ಲೊಕೇಟ್ ಆಗಿರೋದು ರಾಜಾಜಿನಗರಲ್ಲಿ. ಟೇಸ್ಟ್ ಆ್ಯಂಡ್ ಆ್ಯಂಬಿಯನ್ಸ್ ಇಸ್ ಸೂಪರ್ ಗೈಸ್. ಯಾರೇ ಆ ಕಡೆ ಹೋದರೆ ಪ್ಲೀಸ್ ಟ್ರೈ ಮಾಡಿ, ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ನಾವಿಲ್ಲಿ ಥಾಲಿ ಆ್ಯಂಡ್ ಪನ್ನೀರ್ ಪರೋಟ ತೊಗೊಂಡಿದ್ವಿ. ಪನ್ನೀರಂತೂ ನೆಕ್ಸ್ಟ್ ಲೆವೆಲಾಗಿ ಹಾಕಿದ್ರು ಮಾತ್ರ. ತಿಂತಿದ್ರೆ ಲೈಕ್ ಇಷ್ಟು ಮೇ ಬಿ ನನಗೊಂದು 200 ಗ್ರಾಮ್ಸ್ ಅಷ್ಟು ಪನ್ನೀರ್ ಇತ್ತು ಅನಿಸುತ್ತೆ. ಸೂಪರಾಗಿತ್ತು ಟೇಸ್ಟ್. ಆ್ಯಂಡ್ ನೋಡ್ತಿದ್ದೀರಲ್ಲ, ಕುತ್ಕೊಂಡು ತಿನ್ನೋ ಅಂಥದ್ದು. ಟೈಮ್ ಈಗ 12 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಬಾಲ್ ಬುಕ್ ಮಾಡಿಸ್ಕೊಂಡು ತರಿಸ್ಕೊಂಡಿದ್ಯಲ್ಲ ಪಪ್ಪು ನೀನು. ಮಲ್ಕೊಂಡಿಲ್ಲ, ನಾಳೆ ಟೆಸ್ಟ್ ಇದೆ. ಈ ಬಾಲ್ಗೋಸ್ಕರ ಎಷ್ಟತ್ತೆ ನೀನು. ಐ ಕ್ಯಾನ್ ಸಿ ದ ಟಿಯರ್ಸ್. ಎಲ್ಲ ಸಣ್ಣ ಸಣ್ಣ ಎಲ್ಲ ಕ್ರಿಕೆಟ್ ಬಾಲ್ಸ್. ಐ ಕ್ಯಾನ್ ಸಿ ದ ಟಿಯರ್ಸ್ ಇನ್ ಯರ್ ಐಸ್. ಬಾಲ್ ಬೇಕು ಅಂತ 1 hour ಕೇಳಿದ್ಯಾ. ಫೈನಲಿ ತಗೊಂಡ್ಬಿಟ್ಟ. ಹ್ಯಾಪಿ. ಪಪ್ಪಗೆ ಥ್ಯಾಂಕ್ಸ್ ಹೇಳಬೇಕು. ಹೌದಾ, ಯಾವತ್ತೂ ಏನಕ್ಕೆ ಫಿಕ್ಸರು ಥ್ಯಾಂಕ್ಸ್ ಅಂತ ಹೇಳ್ಬೋದು. ಸರಿ ಮಲ್ಕೋವಾ. The next day. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹಾಗೆ ನೆನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಆಗ್ತಾ ಇದೆ. ಬಿಕಾಸ್ ನೆನ್ನೆ ನಾವೆಲ್ಲ ಹೊರಗಡೆ ಹೋಗಿದ್ವಿ ಮಾಲ್ಗೆ, ನನ್ನ ಹಸ್ಬೆಂಡ್ ಆ್ಯಂಡ್ ನಮ್ಮ ಪ್ರಣವ್ ಎಲ್ಲ. ಸ್ವಲ್ಪ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ವಿ ವಾಂಟೆಡ್ ಟು ಸ್ಪೆಂಡ್ ಅ ಟೈಮ್. ಹಾಗಾಗಿ ಅಷ್ಟೇನಲ್ಲಿ ವ್ಲಾಗ್ಸ್ ಎಲ್ಲ ಮಾಡಲಿಲ್ಲ ಗೈಸ್. ಹೋಗಿರೋದೇ ಸ್ವಲ್ಪ ನಮಗೆ ಆದ ಟೈಮ್ ಕೊಟ್ಕೊಳ್ಳೋಣ ಅಂತ. ಸೊ ಹೋಗ್ದಾಗೆಲ್ಲ ಲೈಕ್ ವೀಡಿಯೋಸ್ ಮಾಡೋದು ಇವತ್ತು ಬೇಡ ಅಂತ. ಸೊ ಆದ್ರೂ ಅಲ್ಲಿ ಇನ್ನೇನು ಹೊರಡೋ ಟೈಮ್ ಎಂಡಿಂಗಲ್ಲಿ ನಾನು ಜಸ್ಟ್ ಸ್ವಲ್ಪ ಹಾಗೆ ಸ್ಟಾರ್ಟ್ ಮಾಡಿದೆ ವ್ಲಾಗ್ ಅಷ್ಟೇ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ 15 ದಿನ ಆಗಿದೆ ಅನಿಸುತ್ತೆ ಗೈಸ್. ಇವತ್ತು ಕ್ಲಾಸ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಬಿಕಾಸ್ ಹಬ್ಬ ಇದ್ದಿದ್ದರಿಂದ 1 ವೀಕ್ ಹೋಗಿರಲಿಲ್ಲ. ಆ್ಯಂಡ್ ಆಲ್ಸೋ ನನಗೆ ಹುಷಾರಿರ್ಲಿಲ್ವಲ್ಲ, ಸೊ ಅದಕ್ಕೂ ಹೋಗೋಕ್ಕಾಗಿಲ್ಲ. ಡಾಕ್ಟರ್ ಕಂಪ್ಲೀಟ್ ರೆಸ್ಟ್ ತೊಗೋಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಬೇಡಪ್ಪ ಅಂದ್ಬಿಟ್ಟು ಹೋಗಿರಲಿಲ್ಲ. ಸೊ ಇವತ್ತು ಐ ಡೋಂಟ್ ನೋ ಎಷ್ಟು ಮಾಡಿಸ್ತಾರೆ ಏನೋ ಅಂತ. ಬಾಡಿ ಸಹ ಸಪೋರ್ಟ್ ಮಾಡಬೇಕು ಗೈಸ್. ಬಿಕಾಸ್ ಇಟ್ಸ್ ಬೀನ್ 15 days ಹೋಗಿಲ್ಲ ನಾನು. ಲೆಟ್ಸ್ ಸಿ. ಬಟ್ ಏನು ಅಷ್ಟೊಂದೆಲ್ಲ ನಾನು ವೆಯ್ಟ್ ಗೇನ್ ಅಂತ ಏನಾಗಲ್ಲ. ಎಷ್ಟಿರ್ತೀನೋ ಅಷ್ಟೇ ಮೇಂಟೈನ್ ಮಾಡಿಬಿಟ್ಟಿರ್ತೀನಿ ನಾನು. ಮತ್ತಿನ್ನೇನು ಇಲ್ಲ ಗೈಸ್. ಬರಬೇಕು, ಬಂದು ಅಡುಗೆ ಎಲ್ಲ ಮಾಡಬೇಕಾಗತ್ತೆ. ಸಾಂಬಾರೆಲ್ಲ ಏನೂ ಮಾಡಿಲ್ಲ. 3 ದಿನದಿಂದ ಬರೀ ಒಬ್ಬಟ್ಟಿನ ಸಾರೇ ಓಡಿಸ್ತಾನೇ ಇದ್ದೀನಿ. ಅದನ್ನೇ ತಿನ್ಕೊಂಡು ಖಾಲಿ ಮಾಡೋಣ ಅಂತ. ಇನ್ನು ಅದನ್ನು ತಿನ್ನೋಕ್ಕೂ ಆಗೋಲ್ಲ. ಇನ್ನು ನೆಕ್ಸ್ಟ್ ಇವತ್ತು ಉಳಿಸಿದ್ರೆ ಮನೇಲಿ ಮಕ್ಕುಗಿಸ್ಕೋಬೇಕಾಗತ್ತೆ. ಸೊ ಬೇಗ ಕ್ಲಾಸಿಂದ ಮುಗಿಸ್ಕೊಂಡು ಬಂದು ಸಾಂಬಾರು ಮಾಡಬೇಕು ಅಷ್ಟೇ. ಇವತ್ತು ಹೇಗೆ ಹೋಗುತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ವ್ಲಾಗ್ನ. ಸ್ಟೇ ಟ್ಯೂನ್.
ಸೊ ಗೈಸ್ ಇವತ್ತು ಫಾರ್ ಎ ಚೇಂಜ್ ಗಸ್ಟೋಗಿ ಹೋಗಿಲ್ಲ, ಮಾಲ್ಗುಡೀಸ್ ಕಾಫಿಗೆ ಬಂದಿದ್ದೀವಿ ನೋಡಿ. ಮಾಲ್ಗುಡೀಸ್ ಅಂಕಲ್ ಇವರೇನೆ ಇದು ಹಿಡ್ಕೊಂಡಿದ್ದಾರೆ. ಅವ್ರು ಅದನ್ನೇ ಬಾಯ್ಲ್ ಮಾಡ್ತಾರೆ, ಲೆಮನ್ ಹಾಕಿದ್ದಾರೆ. ಹಾಟ್ ವಾಟರ್ ಕ್ವಾಂಟಿಟಿನೂ ಜಾಸ್ತಿ ಇದೆ, ಮೇ ಬಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ಜಾಸ್ತಿ ಕಾಫಿಗೆ ಎಲ್ಲ ಅಲ್ಲಿ ಬಿಟ್ರು ಊಟ ತುಂಬೋಗತ್ತೆ ಸ್ವೀಟ್ ಕುಡಿದು ಇಲ್ಲೇ ಬರ್ತಾರೆ ರೆಗ್ಯುಲರ್ ಆಗಿ. ಸೊ ಗೈಸ್ ಆಫ್ಟರ್ ಹಬ್ಬದ ಎಫೆಕ್ಟ್ ಈ ಥರ ಹಣ್ಣುಗಳೆಲ್ಲ ಮಿಕ್ಬಿಡುತ್ತೆ. ಏನು ಮಾಡೋದು ಅಂತಾನೆ ನಿಜ ಗೊತ್ತಾಗಲ್ಲ. ಈ ಕೋಲ್ಡಲ್ಲಿ ಈ ಹಣ್ಣು ಹೆಂಗೆ ತಿನ್ನೋದು ಅಂತಾನೆ ಒಂದು ದೊಡ್ಡ ಕ್ವೆಶ್ಚನ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿದ್ರೆ 3 ಪೈನಾಪಲ್ಸ್. ಫ್ರೂಟ್ ಸಲಾಡ್ ಅಂದರೆ ನನ್ನ ಮಗಂಗೆ ಇಷ್ಟ. ನನಗೂ ಇಷ್ಟಕ್ಕಷ್ಟೇ ಫ್ರೂಟ್ ಸಲಾಡ್ ಅಂದರೆ ಎಲ್ಲ ಮಿಕ್ಸ್ ಆಗೋಗಿರತ್ತಲ್ಲ, ಒಂಥರ ಚೆನ್ನಾಗೇ ಅನಿಸಲ್ಲ. ಸೊ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಒಂದೊಂದೇ ದಿನ ತಿಂದು ಖಾಲಿ ಮಾಡಬೇಕಷ್ಟೆ. ನಿಮ್ಮ ಮನೆಗಳಲ್ಲಿ ಏನು ಮಾಡ್ತೀರಾ? ಸೊ ಗೈಸ್ ಏನು ಗೊತ್ತಾ, ಫ್ರೂಟ್ಸ್ ಎಲ್ಲ ನೋಡಿ ಎಷ್ಟು ಸ್ಟಾಕ್ ಬಂದಿದೆ. ಕಟ್ ಮಾಡಿಲ್ಲ ಅಂದ್ರೆ ಹಾಗೆ ಇರುತ್ತೆ. ಅದೇ ನಾನು ಏನಾದ್ರು ಕಟ್ ಮಾಡಿಬಿಟ್ಟು 1 ನಿಮಿಷ ಹಿಂಗೆ ಕೊಟ್ಟರೆ ಟಕ್ 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 ಅಂತ ಖಾಲಿ ಆಗಿಬಿಡುತ್ತೆ. ಸೊ ಪೈನಾಪಲ್ ಖಾಲಿ ಮಾಡೋಣ 3 ಇತ್ತಲ್ಲ, ಸೊ ಒಂದನ್ನ ಹೆಚ್ಚಿದ್ದೀನಿ, ಉಪ್ಪು ಖಾರ ಹಾಕಿದ್ದೀನಿ. ಮೇ ಬಿ ಜಾಸ್ತಿ ಆಗೋಯ್ತು ಅನ್ನಿಸ್ತಿದೆ, ಐ ಡೋಂಟ್ ನೋ. ಆ್ಯಂಡ್ ಇದೊಂದು ಹಣ್ಣು ಖಾಲಿ ಮಾಡೋಣ, ಡ್ರ್ಯಾಗನ್ ಫ್ರೂಟ್ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಹಾಗೆ ಇಟ್ಬಿಟ್ರೆ ಉಳಿದು ಬಿಡುತ್ತೆ. ನಾನು ಇನಿಷಿಯೇಟಿವ್ ತೊಗೊಂಡು ಸ್ವಲ್ಪ ಕಟ್ಟೆಲ್ಲ ಮಾಡಿ ಕೊಟ್ಟರೆ ಸೊ ಹಾಗಾದರೂ ಖಾಲಿ ಆಗುತ್ತೆ. ಸುಮ್ಮನೆ ಗೈಸ್ ಅಷ್ಟೊಂದು ಕಾಸು ಕೊಟ್ಟು ತಂದಿರ್ತೀವಿ, ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾನು ಲಿಮಿಟಾಗೇ ತಂದಿದ್ದು ಆ್ಯಕ್ಚುಲಿ, ಎಲ್ಲ ಹಣ್ಣು 2 ಬರೋ ಥರನೇ ತಂದಿರ್ತೀವಿ. ಬಟ್ ಸ್ಟಿಲ್ ಮಿಕ್ಬಿಡತ್ತಲ್ಲ, ಏನು ಮಾಡೋದು, ತಿನ್ಬಿಡೋದು ಗೈಸ್. ವರ್ಕೌಟ್ ಮಾಡ್ಕೊಂಡ್ಬಂದೆ, ಅಲ್ಲೇ ಫ್ರೆಂಡ್ಸೆಲ್ಲ ಲೆಮನ್ ಟೀ ಕುಡಿಯೋಣ ಅಂದಿದ್ರು. ಸೊ ಕುಡ್ದು ಬಂದೆ. ಈಗ ಇದು ತಿನ್ನೋ ಸಮಯ. ಮೇ ಬಿ ತುಂಬ ಖಾರ ಆಗಿರುತ್ತೆ ಅಂತ ಅನ್ನಿಸ್ತಿದೆ ನನಗೆ. ತಿಂದ್ಬಿಡೋಣ. ಸ್ವಲ್ಪ ಜಾಸ್ತಿನೇ ಆಯಿತು ಖಾರ ಆ್ಯಕ್ಚುಲಿ. ಒಂದು ಚೂರು ಹುಳಿ ಇಲ್ಲ ಗೈಸ್. ಯೂಶ್ವಲಿ ಪೈನಾಪಲೆಲ್ಲ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ, ಇದೇನಂತ ಹುಳಿ ಇಲ್ಲ. ಸೊ ಅದೇ ಮಾತಾಡ್ತಿದ್ರೆ ಎತ್ತಿಗೆ ಹತ್ಬಿಡುತ್ತೆ ಖಾರ. ನೆಮ್ಮದಿಗಾರು ತಿನ್ನೋಣ ಗೈಸ್. ಬಿಸಿ ಬಿಸಿ ವಡೆ ರೆಡಿ ಆಗ್ತಾ ಇದೆ ಗೈಸ್. ಇನ್ನೇನು ಪ್ರಣವ್ ಬಂದ್ಬಿಡ್ತಾನೆ ಮನೆಗೆ. ಒಂದು ಬರೋಷ್ಟೊತ್ತಿಗೆ ವಡೆ ಮಾಡಿ ಇಟ್ಬಿಡೋಣ, ಬಿಸಿ ಬಿಸಿ ತಿನ್ನಲಿ ಈಗ ಅಂತ. ಇನ್ನೇನು 2-3 ಮಿನಿಟ್ಸಲ್ಲಿ ಬಂದ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನನಗೆ ವಡೆ ಅಂದರೆ ತುಂಬ ಇಷ್ಟ, ಹಾಗಾಗಿ ಅವನಿಗೋಸ್ಕರ ಜಾಸ್ತಿ ಮಾಡಿದ್ದೆ. ನೆನ್ನೆ ಸ್ವಲ್ಪ ತಿಂದಿದ್ವಿ, ಇವತ್ತು ಸ್ವಲ್ಪ ಉಳಿದಿತ್ತು. ಈಗ ಅವನು ಬಂದು ತಿಂತಾನೆ.